ಇವತ್ತು ತುಂಬ ಸಿಂಪಲಾಗಿ ಬೇಗನೆ 5-10 ನಿಮಿಷದೊಳಗೆ ಆಗುವಂಥ ಒಂದು ಪೆಪ್ಪರ್ ರೆಸಿಪಿಯನ್ನು ಶೇರ್ ಮಾಡ್ತೇನೆ. ನಮಗೆ ಇದಕ್ಕೆ ಬೇಕಾದದನ್ನೆಲ್ಲ ಕಟ್ ಮಾಡಿಟ್ರೆ ಮತ್ತೆ ತುಂಬ ಸುಲಭವಾಗಿ ಬೇಗವಾಗಿ ಮಾಡಿ ಮುಗಿಸ್ಬೋದು. ಈಗ ಮೊದಲಿಗೆ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಹಪ್ಪಳ ಸೆಂಡಿಗೆ ಕರೆದ ಎಣ್ಣೆ ಇತ್ತು, ತೆಂಗಿನ ಎಣ್ಣೆ, ಅದನ್ನೇ ಹಾಕ್ತಾ ಇದ್ದೇನೆ. ನೀವು ಯಾವ ಎಣ್ಣೆ ಹಾಕ್ತೀರೋ ಅದನ್ನು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಕೈ ಆಡಿಸಬೇಕು. ಅದರ ಪರಿಮಳ ಒಂದು ಎಣ್ಣೆಗೆಲ್ಲ ಸ್ಪ್ರೆಡ್ ಆಗುವಷ್ಟು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಸಣ್ಣದೊಂದು 2 ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿ ಕೂಡ ಹಾಗೆ ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ, ಸ್ವಲ್ಪ ಅದರ ಹಸಿ ಸ್ವಲ್ಪ ಹೋದರೆ ಸಾಕು, ಒಂಥರ ಬೆಂದ ಹಾಗೆ ಆಗ್ತದಲ್ಲ, ಅಷ್ಟಾದರೆ ಸಾಕು. ಅಷ್ಟೊತ್ತಿಗೆ ಒಂದು ಕ್ಯಾಪ್ಸಿಕಮನ್ನು ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಕೂಡ ಸೇರಿಸ್ತಿದ್ದೇನೆ. ಕ್ಯಾಪ್ಸಿಕಮ್ ಇಲ್ಲಿ ನಾನು ತುಂಬ ದೊಡ್ಡದು ತೊಗೊಂಡಿದ್ದೇನೆ, ಅರ್ಧ ಕಟ್ ಮಾಡಿ ಇಡೋದು ಯಾಕೆ ಅಂತ ಎಲ್ಲವನ್ನು ಹಾಕಿದ್ದೇನೆ. ಅಷ್ಟು ಹಾಕಬೇಕು ಅಂತಿಲ್ಲ, ಸ್ವಲ್ಪ ಕ್ಯಾಪ್ಸಿಕಮನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸಿದರೆ ಆಯಿತು. ಕ್ಯಾಪ್ಸಿಕಮ್ ಬೇಯಬಾರ್ದು, ಅದರ ಕ್ರಂಚಿನೆಸ್ ಉಂಟಲ್ಲ ಅದು ಇರಬೇಕು, ಬೆಂದು ಸಾಫ್ಟ್ ಆಗಬಾರ್ದು. ಸ್ವಲ್ಪ ಅದನ್ನು ಕೈ ಆಡಿಸಿದ ನಂತರ ತಕ್ಷಣ ಕಟ್ ಮಾಡಿ ತೊಳೆದಿಟ್ಟಂಥ ಮಶ್ರೂಮನ್ನು ಕೂಡ ಸೇರಿಸಿದರೆ ಆಯಿತು. ಮಶ್ರೂಮನ್ನು ನೋಡಿ ನಾನು ಈ ರೀತಿ ಕಟ್ ಮಾಡಿದ್ದೇನೆ. ಇದೊಂಥರ ಮುಗ್ಗು ಥರ ಬರ್ತದಲ್ಲ, ಆ ಥರ ಮಶ್ರೂಮ್ ಆಯಿತಾ. ಮಶ್ರೂಮ್ ಸ್ವಲ್ಪ ಕೆಲವು ಅರಳಿ ಥರ ಇರ್ತದೆ, ಕೆಲವು ಮುಗ್ಗು ಥರ ಇರ್ತದೆ. ಮುಗ್ಗು ಥರ ಇದ್ದರೆ ಈ ರೀತಿ ನಮಗೆ ಕಟ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಈಸಿ ಆಗ್ತದೆ. ಒಂದು ಮಶ್ರೂಮನ್ನು 3 ಪೀಸ್ ಥರ ಕಟ್ ಮಾಡಿದ್ದೇನೆ. ತುಂಬ ತೆಳು ಮಾಡಲಿಲ್ಲ, ಬೇಡ ಅದು ಜಾಸ್ತಿ ಬೆಂದು ಹೋಗ್ತದೆ ಅಂತ. ಈ ರೀತಿ ಕಟ್ ಮಾಡಿದ್ದನ್ನು ಹಾಕಿದ ನಂತರ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಮಿಕ್ಸ್ ಕೊಟ್ಟ ನಂತರ ಈಗ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಒಂದು 2 ನಿಮಿಷದನ್ನು ಮುಚ್ಚಿಟ್ರೆ ಆಯಿತು, ಸ್ವಲ್ಪ ಹೊತ್ತು ಬೇಯಲಿ ಅಂತ. ನಂತರ ಮುಚ್ಚಳ ತೆಗೆದು ನೋಡುವಾಗ ನೀರು ತುಂಬ ಬಿಟ್ಟಿದ್ರೆ ಹೈ ಫ್ಲೇಮಲ್ಲಿ 1 ನಿಮಿಷದ ಈ ರೀತಿ ಮಿಕ್ಸ್ ಮಾಡಿ, ನೀರಿಲ್ಲದಿದ್ದರೆ ತಕ್ಷಣ ಇದಕ್ಕೆಲ್ಲ ಮಸಾಲವನ್ನು ಹಾಕ್ಬೋದು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ. ಹಾಗೆ ನಾನು 3/4 ಸ್ಪೂನಷ್ಟು ಮನೆಯಲ್ಲೇ ಮಾಡಿದಂಥ ಪೆಪ್ಪರ್ ಕಾಳು ಮೆಣಸು ಉಂಟಲ್ಲ, ಅದನ್ನೇ ಪುಡಿ ಮಾಡಿ ಇಟ್ಟಿರ್ತೇನೆ. ಅದೇ ಒಂದು 3/4 ಸ್ಪೂನಷ್ಟು ಕಾಳು ಮೆಣಸು, ಬೇರೆ ಎಂಥ ಮಸಾಲೆ ಇದರಲ್ಲಿಲ್ಲ, ಬರೇ ಕಾಳು ಮೆಣಸಿನ ಹುಡಿ. ಆನಂತರ ಸ್ವಲ್ಪ ಒಂದು 1 ಸ್ಪೂನಷ್ಟು ಅಥವಾ 1.5 ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸಿ ಇದನ್ನೆಲ್ಲ ಒಳ್ಳೆ ಥರ ಮಿಕ್ಸ್ ಮಾಡಿದರೆ ಆಯಿತು, ಎಲ್ಲ ಕಡೆಗೆ ಹರಡುವಷ್ಟು. ಈ ಸಮಯದಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಚೆಕ್ ಮಾಡಿಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಹುಳಿ ನಮ್ಮ ಸೋಯಾ ಸಾಸ್ ಕೊಡ್ತದೆ. ಆನಂತರ ಇದೆಲ್ಲ ಆದಮೇಲೆ ಇದಕ್ಕೊಂದು 1 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಇಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನೆ. ಆ ನೀರನ್ನು ಸೇರಿಸಿ ಒಳ್ಳೆ ಮಿಕ್ಸ್ ಕೊಟ್ಟರಾಯಿತು. ಇದು ನಮ್ಮ ತುಂಬ ಸುಲಭವಾಗಿ ಮಾಡುವ ವಿಧಾನ. ಇನ್ನು ಮಶ್ರೂಮನ್ನು ಫ್ರೈ ಎಲ್ಲ ಮಾಡ್ತಾರೆ, ಅದು ಒಂಥರ ಚೈನೀಸ್ ಟೈಪು. ಇದು ನಮ್ಮ ಇಂಡಿಯನ್ ಸ್ಟೈಲ್ ಅಂತ ಹೇಳ್ಬೋದು. ಅದಾದಮೇಲೆ ಇದೆಲ್ಲ ಪ್ರೋಸೆಸ್ ಮುಗಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮದು ಈಸಿಯಾದ ಹಾಗೆಯೇ ಸೂಪರ್ ಆದೊಂದು ಮಶ್ರೂಮ್ ಪೆಪ್ಪರ್ ರೆಡಿ ಆಯಿತು. ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ವಾವ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯಿತಾ. ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ. ಅಷ್ಟೇ ತನಕ ಟೇಕ್ ಕೇರ್, ಬಾಯ್.